ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಯ್ತು ಅಂತೇಳಿ ನಾವು ಸರ್ ಡಾಕ್ಟರ್ ಹೇಳಿದ್ರು, ಏನು ಡಾಕ್ಟರ್ ಹೇಳಿದ್ರು, ನಿಮಗೆ ಹೆಲ್ಪ್ ಆಗುತ್ತಾ ಮಾಡ್ಕೊಂತಿದ್ರು. ನಾವು ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ತೊಗೊಂತಂದು ಇದು ಬಂದು ತೊಗೊಂಡಿದ್ವಿ. ಅವರು ಸರ್ ಹೆಲ್ಪ್ ಮಾಡಿ ಕೊಟ್ಟೆ. ನಾನು ಓದಿ ಕೇಸ್ ಆಧಾರ್ ಕಾರ್ಡ್ ನಾನು ಕೊಟ್ಟಿವ್ರಿ. ಅಲ್ಲಿ ಮೇಡಮ್ರು ಹೆಲ್ಪ್ ಮಾಡಿ ಈಗ 5,000 ರೂಪಾಯಿ ಗೌರ್ಮೆಂಟ್ ಕೊಡ್ತೀವಿ. ನಾ ಏನು ಹಾಕೊಂಡು ಹಳ್ಳಿ ಅದು 3 ದಿನ ಮೆಚ್ಚನ್ನು ಆಪರೇಷನ್ ಮಾಡಿದ್ರು ಅವರು. ಮಾಡಿದ ಆಮೇಲೆ ಐತಿ ನಾವು ಉಳಿದು ನಾ ಹಾಕೊಂಡು ಡಿಸ್ಟ್ರಿಕ್ಟ್ ಆಯ್ತು. ಗುಳೆದ ಡಾಕ್ಟರ್ ಸಾಹೇಬ್ರಂತಲ್ಲಿ ಹೋಗಿ ಹಿಂಗೆ ಆಗಿದ್ರಿ ಅಂತ ಹೇಳಿದ ಕೂಡಲೇ ಅವರು ಕೂಡ ಹೆಲ್ಪ್ ಆದ್ರಿ, ಹೆಲ್ಪ್ ಮಾಡಿದ್ರು. ನಮ್ಗೆ ಹೆಲ್ಪ್ ಮಾಡಿ ಮತ್ತೊಂದು ರೇಷನ್ ಕಾರ್ಡ್ ತೊಗೊಂಡ್ರಿ, ಒಂದು ಆಧಾರ್ ಕಾರ್ಡ್ ತೊಗೊಂಡು ಅವ್ರ ಹೆಸರು ಅದೆಲ್ಲ ಬರ್ಕೊಂಡು ಕೇಸಿ ಹೆಲ್ಪ್ ಮಾಡಿ ಆಪರೇಷನ್ ಮಾಡಿದ್ರಿ. ಮಾಡಿ ಎಲ್ಲ ಈಗ ಆರಾಮಾಗೈತ್ರಿ, ಫ್ರೀಯಲ್ಲಿ ಮಾಡ್ಯಾರ್ರಿ. ಇವರು ಡಾಕ್ಟರ್ ಸಾಹೇಬ್ರು ಕೂಡ ನಮ್ಗೆ ಹೆಲ್ಪ್ ಆಗ್ಯಾರ್ರಿ. ಡಾಕ್ಟರ್ ಚೆಕ್ ಮಾಡಿ ನೋಡಿದಾಗ ನಿಮ್ಗೆ ಅಲ್ಲೇ ಟ್ರೀಟ್ಮೆಂಟ್ ಅದ, ನಿಮ್ಗೆ ಅಲ್ಲೇ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಗೆ ಆರಾಮ ಮಾಡಿ ಕಳಿಸ್ತಾರೆ. ಇಲ್ಲ ಒಂದು ವೇಳೆ ಜಿಲ್ಲಾ ಆಸ್ಪತ್ರೆಗೆ ಹೋದಾಗ ನಮ್ಗೆ ಟ್ರೀಟ್ಮೆಂಟ್ ಆಗಲಿಲ್ಲಪ್ಪ ಅಂತಂದಾಗ ನಿಮ್ಗೆ ಏನು ಮಾಡ್ತಾರೆ, ಒಂದು ರೆಫರೆನ್ಸ್ ಲೆಟರ್ ಬರೆದು ಕೊಡ್ತಾರೆ. ಆ ರೆಫರೆನ್ಸ್ ಲೆಟರ್ ತೊಗೊಂಡೋಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ ತೋರಿಸಿದ್ರಪ್ಪ ಅಂತಂದ್ರೆ ಏನಾಗುತ್ತೆ, ನಿಮ್ಗೆ ನಿಮ್ಮ BPL ಕಾರ್ಡ್ ಇತ್ತಪ್ಪ ಅಂತಂದ್ರೆ 5 ಲಕ್ಷ ರೂಪಾಯಿವರೆಗೂ ಉಚಿತವಾದ ಚಿಕಿತ್ಸೆ ಸಿಗುತ್ತೆ. ಇನ್ನು APL ಕಾರ್ಡ್ ಇತ್ತಪ್ಪ ಅಂದ್ರೆ 1.5 ಲಕ್ಷ ರೂಪಾಯಿವರೆಗೂ ಉಚಿತವಾದ ಚಿಕಿತ್ಸೆ ಸಿಗುತ್ತೆ. ಮತ್ತು 28% ಅಂತ 4 ಸ್ಲ್ಯಾಬ್ ಇತ್ತು ಇಷ್ಟುವರೆಗೂ. ಇನ್ನು ಮೇಲೆ ಈ ಸ್ಲ್ಯಾಬ್ಗಳಲ್ಲಿ ಕೇವಲ 5% ಮತ್ತು 18% ಉಳಿತವೆ. ಹೊಸದೊಂದು 40% ಹಾಕಿದ್ದಾರೆ. ಆದರೆ ಆ 40% ಸಿನ್ ಟ್ಯಾಕ್ಸ್ ಅಂತ, ಅಂದರೆ ಬರೀ ಕೆಟ್ಟ ಅಥವಾ ದುಷ್ಪರಿಣಾಮ ಬೀರುವಂಥ ಕೆಲವು ಐಟಮ್ಗಳಿಗೆ ಮಾತ್ರ ಅದು ಹಾಕ್ತಾರೆ. ಆದರೆ 5% ಮತ್ತು 18% ಮಾಡಿರುವಂಥದ್ದು ಭಾಳ ಸ್ವಾಗತಾರ್ಹ. ಫಾರ್ ಎಕ್ಸಾಂಪಲ್, ನಮ್ಮ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ಗೆ GST ಏನು 18% ಇತ್ತೋ ಅದನ್ನು 0 ಮಾಡಿದ್ದಾರೆ. ಅಂದರೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಇನ್ಶೂರೆನ್ಸ್ ಸೆಕ್ಟರ್ನ ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರ್ಗೆ 0 ಮಾಡಿದ್ದಾರೆ. ಮತ್ತು ಕೆಲವು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅದರದ್ದು GST ಕೂಡ ತುಂಬ ಕಡಿಮೆ ಮಾಡಿದ್ದಾರೆ. ಅನುರೂಪಕ್ಕೆ ಬರ್ತಂತಕ್ಕಂಥ ಮಾತನ್ನು ಮಾನ್ಯ ಹಣಕಾಸು ಸಚಿವರು ತಿಳಿಸಿದ್ದಾರೆ. ಯಾಕಂದ್ರೆ ಈಗ ಇವತ್ತು ನಾವು ಟ್ರ್ಯಾಕ್ಟರ್ಗಳಿದಾವೆ, ಟ್ರ್ಯಾಕ್ಟರ್ಗಳು 18% ಇದ್ದದ್ದು ಇವತ್ತು 5% ಬರ್ತಾ ಇದೆ. ಟ್ರ್ಯಾಕ್ಟರ್ ಬಿಡಿಭಾಗಗಳು, ಇವತ್ತು ಬಿಡಿಭಾಗಗಳು ಟೈರ್ಗಳು ಆಗಿ ಬಿಡಿಭಾಗಗಳು ಏನೇ ಇದ್ರೂ ಕೂಡ ಅವು 12% ಇದ್ದದ್ದು ಕೂಡ 5% ಬರ್ತದಾವೆ. ಹಂಗಾಗಿ ಇವೆಲ್ಲ ರೈತರಿಗೆಲ್ಲ ಅನುಕೂಲ ಆಗ್ತಕ್ಕಂಥ ವಿಷಯಗಳಿದಾವೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೂ ಹಾಗೂ ಹಣಕಾಸು ಸಚಿವರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ GST ತುಂಬ ಭಾರಿ ಭಾರ ಆಗಿತ್ತು, ನಮಗೂ ಭಾರ ಆಗಿತ್ತು, ನಮ್ಮ ಡಿಸ್ಟ್ರಿಬ್ಯೂಟರ್ಗೂ ಭಾರ ಆಗಿತ್ತು, ರೈತರಿಗೂ ತುಂಬ ಇದಾಯಿತು. ಈಗ ಇವರು ಇಷ್ಟು ಕಮ್ಮಿ ಮಾಡಿದ್ದಾರೆ ಅಂದರೆ ನಾವು ನಿಜವಾಗಿಯೂ ಭಾಳ ಖುಷಿಯಾಗಿದ್ದೀವಿ. ಬಡವರು ಸಹ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ GSTಯಲ್ಲಿ 18% ಇರೋದು. ಇದು ಫ್ರಿಜ್ಜು ಮತ್ತು AC ಅದರೆಲ್ಲ 28% GST ಇರೋದನ್ನು ಇವಾಗ 18% ಇಳಿಸಿದ್ದಾರೆ. ಮತ್ತು ಕ್ರೀಮ್ ಆಗಿರ್ಬೋದು, ತಲೆಗೆ ಹಾಕೋರ್ತಕ್ಕಂಥ ಶಾಂಪು, ಎಣ್ಣೆ, ಸೇವಿಂಗ್ ಕ್ರೀಮು ಪ್ರತಿಯೊಂದು 18 ಇರೋದನ್ನು 5% ತಂದಿದ್ದಾರೆ. ಹಾಗಾಗಿ ಭಾಳಷ್ಟು GSTನಲ್ಲಿ ಕಡಿಮೆ ಮಾಡಿ
50ಕ್ಕೂ ಹೆಚ್ಚು ಕಡಿಮೆ, ಇಲ್ಲಿ ನಿಮಗೆ 47 ಕೊಡ್ತಾ ಇದ್ದೀನಿ, 50ಕ್ಕೂ ಹೆಚ್ಚು ಬರ್ಕೊಬೋದು. ನಿಮ್ಗೆ 1600 ಪಟ್ಟಿಯಲ್ಲಿ ಕೂಡ ಸಿಗುತ್ತೆ. ಇವೆಲ್ಲವೂ ಹಿಂದೂ ಸಮಾಜದ ಹೆಸರುಗಳು. ಇದು ಯಾರು ಸೃಷ್ಟಿ ಮಾಡಿದ್ರು, ಇದು ಯಾವಾಗ ಉದ್ಭವ ಆಯಿತು, ಆಯೋಗ ಯಾವಾಗ ಇದು ಪರಿಗಣಿಸ್ತು ಅನ್ನುವಂಥ ವಿವರ ಕೂಡ ಇಲ್ಲ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ನಾಯಕರವ್ರನ್ನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ ಇದು ಪ್ರಕಟ ಮಾಡಿದ್ರಿ ಎಂದಾಗ ಅವರಿಂದ ಸರಿಯಾದ ಉತ್ತರ ಬರಲಿಲ್ಲ. ಈ 1400 ಜಾತಿಗಳ ಪೈಕಿಯಲ್ಲಿ ವಿವಿಧ ಧರ್ಮದವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದರೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಯಾರ್ಯಾರು ಮೀಸಲಾತಿಯಲ್ಲಿ ಇದ್ರೋ ಅದನ್ನೂ ಸೇರಿದಂತೆ ಇಡೀ ಜಾತಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳನ್ನು ಸೇರಿ 1400 ಜಾತಿಗಳ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇದಕ್ಕೆ ನಮ್ಮ ಆಕ್ಷೇಪ ಏನು ಅಂತ ಹೇಳಿದ್ರೆ, ಈ ಜಾತಿಗಳ ಪಟ್ಟಿಯಲ್ಲಿ ಜಾತಿನೇ ಇಲ್ಲದೆ ಇರುವಂಥದ್ದು, ಜಾತಿಯನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಪ್ರಕಟ ಮಾಡಲಾಗಿದೆ. ಜಪ ತಪ ಹೋಮಾದಿಗಳನ್ನು ಮಾಡಿಸೋದ್ರಿಂದ ಈ ಗ್ರಹಣದಿಂದ ಇದು ಆಗ್ಬೋದು. ಈ ಗ್ರಹಣದ ಶುಭ ಫಲ ಮತ್ತು ಮಿಶ್ರ ಫಲ ಹಾಗೂ ಉತ್ತಮ ಫಲ, ಕೆಟ್ಟ ಫಲಗಳು ಏನದ 3 ತಿಂಗಳಿಂದ 4 ತಿಂಗಳ ತನಕ ಮಾತ್ರ ಇರುತ್ತದೆ. ಈ ಗ್ರಹಣದ ಫಲಗಳ ನಿಮಿತ್ತವಾಗಿ ನೀವು ಏನು ದಾನಾದಿಗಳನ್ನು ಜಪ ತಪ ಹೋಮಾದಿಗಳನ್ನು ಮಾಡಿಸ್ತೀರಿ, ಅದರ ಮೇಲಿಂದ ಅವರು ಉತ್ತಮವಾದಂಥ ಭವಿಷ್ಯ ರೂಪಬಹುದು. ಒಂದು ಕುಂಭವನ್ನು ತೆಗೆದುಕೊಂಡು ಬಂದು ಅವನಿಗೆ ಸ್ನಾನವನ್ನು ಮಾಡಿಸಿ ಅವನಿಗೆ ಅಭ್ಯಂಗಾದಿಗಳ ಸ್ನಾನವನ್ನು ಮಾಡಿಸ್ತೀವಿ. ಆಮೇಲೆ 3 ತಾಸು ಜಪ ತಪಗಳನ್ನು ಮಾಡ್ತಾ ಇಲ್ಲಿ ಕಾಲು ಕಳಿತೀವಿ, ಹೋಮಾದಿಗಳನ್ನು ಮಾಡ್ತೀವಿ ಈ ದೇವಸ್ಥಾನದಲ್ಲಿ. ಮತ್ತು ಮುಂದೆ ಗ್ರಹಣ ಬಿಟ್ಟ ಮೇಲೆ ಮೋಕ್ಷ ಸ್ಥಾನವನ್ನು ಮಾಡಿಸಿ ಮತ್ತೆ ಅಲಂಕಾರವನ್ನು ಹಾಕಿ ಈ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.